ಕ್ವಾಂಟಿಟಿ ಹೇಗಿದೆ, 2 ಮಕ್ಕಳಿಗೆ ಊಟಕ್ಕೆ ಅಂಥೇಳಿ ಚೆನ್ನಾಗಿ ಅನಿಸ್ತು. ಒಂದೆರಡು ತೊಗೊಂಡಿದ್ದೇನೆ. ಹಾಗೆ ಇದು ಒಂದು ತೊಗೊಂಡೆ. ಇದು ರೆಸಿಪಿಗೆ ಅದು ಇರಲಿಲ್ಲ, ತುಂಬ ದೊಡ್ಡದಿತ್ತು, ಸಣ್ಣ ಸೈಜ್ ಬೇಕಾಗಿತ್ತು ಸ್ವಲ್ಪ. ನಮ್ಮ ಮನೇಲಿ ಇದೇ ತುಂಬ ಈಟ ಇತ್ತು, ಅದಕ್ಕಾಗಿ ಇದು ಒಂದು ಇರಲಿ ಅಂಥೇಳಿ ತೊಗೊಂಡಿದ್ದೇನೆ. ಹಾಗೆ ಇದು ಒಂದು ನೋಡಿ, ನಾನು ನಿಮಗೇನು ಹೇಳಿದ್ದೆ ಅಂದರೆ ಹೋಗುವಾಗ ಸ್ಟೀಲ್ ನೋಡಿ, ಈಗ ಮುಂಚೆ ಎಲ್ಲ ಕಟ್ಟಿಗೆ ಪ್ಲೌಡ್ ಮೇಲೆ ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಫ್ರೆಂಡ್ಸ್. ಈಗ ನಾನು ಮಧ್ಯಾಹ್ನ ಮೇಲೆ ಇವತ್ತೊಂದು ಹೊಸ ತಿಂಡಿ ಮಾಡ್ಬೇಕಂತ ಅಂದ್ಕೊಂಡಿದ್ದೇನೆ. ಗುಜರಾತಿ ಸ್ಪೆಷಲ್ ಮೆಂತ್ಯ ಸೊಪ್ಪಿನ ಪರೋಟ. ಅದಕ್ಕೆ ನಾನು ಇಲ್ಲಿ ಕರಿಬೇವು ತೊಗೊಂಡು ಹೋಗ್ಬೇಕಂಥೇಳಿ ಬಂದಿದ್ದೇನೆ. ನಿಮಗೆ ಪರೋಟ ಮಾಡುವಾಗ ಸಿಗ್ತೇನೆ. ಕರಿಬೇವು ಸೊಪ್ಪು ನೋಡಿ ಮತ್ತು ಯಾವ ಥರ ಆಗಿದೆ. ಈ ಬಿಸಿಲಿಗೆ ಏನು ಮಾಡಿದರೂ ಚೆನ್ನಾಗೇ ಬರ್ತಾಯಿಲ್ಲ. ಅದಕ್ಕಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಈ ಗಿಡದ ಕಿತ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಎಲ್ಲಾದರೂ ಚಿಗುರು ಬಂದರೆ ಈ ಥರ ಒಳ್ಳೇದಿದ್ದರೆ ಕಿತ್ಕೋತೇನೆ, ಇಲ್ಲ ಅಂದರೆ ಇಲ್ಲಿರುತ್ತೆ ನೋಡಿ ಸಸಿ. ನಾನು ಜಾಸ್ತಿ ಇದನ್ನೇ ಕಿತ್ಕೊಳ್ತಾ ಇದ್ದೀನಿ. ಈಗ ಏನು ಮಾಡೋದು ಮತ್ತೆ? ಇಲ್ಲೊಂದು ಸಸಿ ಇದೆ, ಅಲ್ಲಷ್ಟಿದೆ, ಅಲ್ಲಿದೆ, ಅದನ್ನೇ ಈಗ ಯೂಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ. ಮತ್ತು ಎಂತ ಮಾಡೋದು, ಇದು ಗಿಡಕ್ಕೆ ಎಂಥ ರೋಗ, ಮಜ್ಜಿಗೆ ಹಾಕಿ ರೋಗ ಹೋಗುತ್ತೆ ಅಂದರು. ಮಜ್ಜಿಗೆ ಹಾಕಿದ್ರೂ ಅದು ಆಗ್ತಾಯಿಲ್ಲ ಫ್ರೆಂಡ್ಸ. ಅದಕ್ಕಾಗಿ ನೋಡಿ, ಈಗ ನೋಡಿ ಪಪ್ಪಾಯ ಹಣ್ಣಾಗಿದೆ. ಈ ಥರ ಮರದಲ್ಲಿ ಹಣ್ಣಾಗಿದ್ದು ಕೇಳಬೇಕು ಅಲ್ಲ ರೀ? ಕಾಯಿ ಟೇಸ್ಟ್ ಇರ್ತೈತೇನು ರೀ? ಮೊದಲನೇ ಕಾಯಿ ಕ್ಲೀನ್ ಮಾಡಿ ತೊಳಿಬೇಕು ರೀ, ಆಮೇಲೆ ತೊಳಿತೀನಿ. ಚೆನ್ನಾಗಿದೆ. ಮೆಣಸಿನ್ಕಾಯಿ ಕೂಡ ಎಷ್ಟೊಂದು ಆಗ್ಯಾವ ಫ್ರೆಂಡ್ಸ, ಕೊಯ್ಬೇಕು ನೋಡಿ. ಮೊಗ್ಗಿ ಮಾತ್ರ ಫುಲ್ ಇದೆ ಮೆಣಸಿನ ಗಿಡದಾಗೆ ನೋಡಿ. ಕಾಯಿ ಕಾಣ್ತಿರ್ಬೋದು. ಚಿಕ್ಕದು ಇರೋದ್ರಿಂದ ನಿಮ್ಗೆ ಅಷ್ಟೊಂದು ಕಾಣಿಸಲ್ಲ ಅನಿಸುತ್ತೆ. ಕಾಯಿವು ದೊಡ್ಡಾದರೆ ಈಸಿಯಾಗಿ ಕಾಣ್ತಾವೆ ಫ್ರೆಂಡ್ಸ. ಚಿಕ್ಕದೆಲ್ಲ ನೋಡಿ. ನೋಡಿ ಫ್ರೆಂಡ್ಸ, ಇಲ್ಲಿ ಮೆಂತ್ಯ ಸೊಪ್ಪಿಂದು ಚಪಾತಿ ಮಾಡತ್ತೀನಿ. ಚಪಾತಿ ರೀ, ಪರೋಟ ರೀ, ಯಾವ್ದು ಬೇಕಾದ ಅಂದ್ಕೊಳ್ಳಿ. ಈಗ ಸಾಯಂಕಾಲ ಆಗ್ತಾ ಬಂದಿದೆ. ಸಾಯಂಕಾಲ 5 ಗಂಟೆ ಆಯ್ತಾ? 4 ಆಯ್ತಾ? 5 ಆಯ್ತು. ಈಗ ನೋಡಿ, ಈಗ ಇದನ್ನು ಮಾಡ್ತಾಯಿದ್ದೀನಿ. ಮಾಡಿಟ್ಟು ಸ್ವಲ್ಪ ಕೆಲಸ ಇದೆ. ಮಸ್ತಾಗಿದೆ ನೋಡಿ. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಸೆಕೆ ಅಂತೂ ಮೇಲೆ ನೀರು ಹರಿತಾ ಹೋಗ್ತಾ ಇದೆ. ಉತ್ತರ ಕರ್ನಾಟಕ ಭಾಷೆಗೆ ಹರಿತಾ ಇದೆ ಅಂತಿ. ಸೆಕೆ ಎರಡೂ ಅಂತಿ ನೋಡಿ. ಆ ಥರ ಆಗ್ತಾಯಿತ್ತು. ರಾತ್ರಿ ಊಟಕ್ಕೂ ಹಾಕೋದು ಅಂತ ಅದಕ್ಕಾಗಿ ಈಗ ಮಾಡಿರ್ತೀನಿ. ರೆಸಿಪಿ ಅಂದರೆ ರಾತ್ರಿಗೆ ಅಂದರೆ ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ, ಅದಕ್ಕಾಗಿ ರಾತ್ರಿ ಊಟಕ್ಕೂ ಹಾಕೋ ಈಗೂ ಹಾಕೋ ಅಂಥೇಳಿ ಮಾಡ್ತಾಯಿದ್ದೀನಿ. ಇಲ್ಲಿ ಇದನ್ನೀಗ ಅಷ್ಟು ಮಾಡಿಟ್ಟು ಅಷ್ಟು ಪಾತ್ರೆ ತೊಳೆದು ಗಾರ್ಡನ್ ಕೆಲಸ ಇದೆ, ಮತ್ತೆ ಹೊರಗೆ ಹೋಗ್ತೇನೆ. ಪಾತ್ರೆ ಅಂತ ರಾಶಿ ತುಂಬಿದೆ ನನಗೆ. ಈಗ ನೋಡಿ, ಗ್ಯಾಸ್ ಕಟ್ಟಿ ಮೇಲೇ ತಿಳ್ಕೊಬೋದು ತುಂಬ ಈಸಿಯಾಗಿ. ಇವು ಟೇಸ್ಟ್ ಅಂತೂ ಮಸ್ತ್ ಇರ್ತದೆ ನೋಡಿ. ಇದಕ್ಕೇನು ಪದಾರ್ಥನೂ ಬೇಕಂತಿಲ್ಲ, ಏನೂ ಬೇಕಾಗಿಲ್ಲ. ಹಾಗೆ ಮೊಸರು ಒಂದಿದ್ರೆ ಸಾಕು. ಮೊಸರೊಟ್ಟಿಗೆ ತಿಂದರೆ ಆಯಿತು. ಮೊಸರು ಬೇಡ ಅಂದ್ರೂ ಹಾಗೇನೋ ತಿನ್ಬೋದು. ಇದರಲ್ಲಿ ಖಾರ ಚಿಲ್ಲಿ ಪೌಡರನ್ನು ಹಾಕಿರ್ತೀವಿ, ಕಾಯಿ ಮೆಣಸನ್ನು ಹಾಕಿದ್ದೀನಿ ರುಬ್ಬಿಟ್ಟು. ತುಂಬ ಚೆನ್ನಾಗಿರುತ್ತೆ. ನಮ್ಮ ಮುಖದ ಮೇಲೆ ನೀರು ಕಾಣತಿರ್ಬೇಕು ನಿಮಗೆ. ಇನ್ನು ಸೆಕೆ ಸ್ಟಾರ್ಟ್ ಆಗಿಲ್ಲ ಅಷ್ಟು ನೋಡಿದ್ರೂ. ಆ ಕಡೆ ಸ್ವಲ್ಪ ಹೀಟ್ ಜಾಸ್ತಿ, ಉಡುಪಿ ಮಂಗಳೂರು, ಬೇಗನೆ ಸೆಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಆಗಿದೆ ಫ್ರೆಂಡ್ಸ್. ಈಗ ರೆಡಿ ಆಗಿದೆ, ಕಾಣಿಸ್ತದ. ಹಾಗಾಗಿ ಇದಷ್ಟು ಮಾಡ್ತೀನಿ. ಇನ್ನೊಂದು 2-3 ಇದೆ, ಮಾಡಿದ ಮೇಲೆ ತೋರಿಸ್ತೀನಿ. ಇಲ್ಲಿ ಮಸಾಲೆ ಚಪಾತಿ ಮಾಡಿದೆ ಫ್ರೆಂಡ್ಸ, ರಾತ್ರಿ ಊಟಕ್ಕಾಗುತ್ತೆ. ಇದೊಂದು ಇಷ್ಟ ಆಗಿದೆ. ಶ್ರೇಯ ಕೂಡ ತಿಂತಾ ಇದ್ದಾಳೆ. ಇಲ್ಲ ಸಾಯಂಕಾಲ ಇದೆಲ್ಲ ಗ್ಯಾಸ್ ಕಟ್ಟಿಗೆ ಕ್ಲೀನ್ ಮಾಡ್ಕೋಬೇಕು. ಒಂದಿಷ್ಟು ಪಾತ್ರೆ ಇದಾವೆ, ಇದಷ್ಟು ಮಾಡ್ಕೋತೀನಿ. ಈಗ ಮಾಡ್ಕೊಂಡು ಹೊರಗೆ ಹೋಗ್ತೀನಿ. ನೋಡಿ ಇಲ್ಲಿ ಕುದಿಯೋದಾಗ ಮೇಡಮರ್ ಹೇಗಾಗ್ಯಾವ ರೀ? ಸಖತ್ತಾಗ್ಯಾವ? ಟೇಸ್ಟ್ ಆಗ್ಯಾವ? ಚೆನ್ನಾಗಿ ಬಂದವ? ಹೌದಾ? ನೋಡಿ, ನೀವು ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ, ಹೇಗೆ ಬಂದ ಅಂಥೇಳಿ ಕಮೆಂಟ್ ಮಾಡಿ. ನೋಡಿ, ಈಗ ಸಾಯಂಕಾಲ ಆದಮೇಲೆ ಪರೋಟ ಆಯಿತು, ಎಲ್ಲ ಆಯಿತು. ಆಲ್ಮೋಸ್ಟ್ ಎಲ್ಲ ಕೆಲಸ ಕೂಡ ಮಾಡಿದೆ ಫ್ರೆಂಡ್ಸ.
ಇಲ್ಲಿ JCB ಬಂದಿದೆ ಕೆಲಸಕ್ಕೆ. ಸ್ವಲ್ಪ ನಮ್ಮದು ಕೆಲಸ ಮಾಡಿ ಅಂದರೆ ಮಾಡಲಿಲ್ಲ ನೋಡಿ. ಅವ್ರು ತೆಂಗಿನ ಮರ ತೆಗಿ ಅಂದರೆ ತೆಗಿಲಿಲ್ಲ ಫ್ರೆಂಡ್ಸ್. ಅಲ್ಲಿದೆ ನೋಡಿ ರೋಡ್ ಇದನ್ನು ಮಾಡ್ತಾಯಿದೆ. ತೆಂಗಿನ ಮರ ತೆಗಿಲೇ ಇಲ್ಲ. ಹೇಳಿದರೆ ಪರವಾಗಿಲ್ಲ ಮತ್ತೆ ಅಂತ ಮಾಡ್ದೆ ಫ್ರೆಂಡ್ಸ್. ಇಲ್ಲಿ ಮೊನ್ನೆ ಗೊಬ್ಬರ ಹಾಕಿದೆ, ನೀರು ಬಂದಿರಲಿಲ್ಲ. ಈಗ ನೀರು ಬಂದಿದೆ ಸಾಯಂಕಾಲದ ಮೇಲೆ. ಪರೋಟ ಮಾಡಿಟ್ಟು ಬಂದ ಮೇಲೆ ಇದನ್ನು ಮಾಡ್ಕೊತ ನಿಂತೀನಿ ನೋಡಿ. ಇಲ್ಲಿ ಈಗ ನೀರು ಬಿಡ್ತಾಯಿದ್ದೀನಿ ಗಿಡಗಳಿಗೆ. ಈ ಕಡೆ ಗಿಡಗಳಿಗೆಲ್ಲ ಆಲ್ಮೋಸ್ಟ್ ಬಿಟ್ಟಾಯಿತು. ಈ ಕಡೆ ಬಿಟ್ಟಾಯ್ತು. ಈಗ ಮತ್ತೆ ಇನ್ನು ಈ ಕಡೆಗೆಲ್ಲ ಬಿಡಬೇಕು. ಸ್ವಲ್ಪ ಪೇಟೆ ಕೂಡ ಹೋಗ್ಲಿಕ್ಕಿದೆ ನನಗೆ. ಈಗ ಈ ಗಿಡಕ್ಕೆ ಸ್ವಲ್ಪ ಇಷ್ಟು ಈ ಬೇಸಿಗೆಗೆ ಎಷ್ಟು ನೀರು ಬಿಟ್ಟರು ಇದು ಇಲ್ಲ ಫ್ರೆಂಡ್ಸ್. ಇದು ಬೆಳಗ್ಗೆ ಯಾರು ಬಂದಿದ್ರು ಗೊತ್ತಿಲ್ಲ. ನಳ್ಳಿ ಚಾಲೂ ಮಾಡಿಟ್ಟು ಹೋಗಿಬಿಟ್ಟಿದ್ದಾರೆ. ಫುಲ್ಲು ನೀರು ಹೋಗಿಬಿಟ್ಟಿದೆ. ನನಗೆ ಅದೇ ಇವತ್ತು ಬೇಜಾರು. ನಾನು ಬೆಳಗ್ಗೆ ಕೆಲಸಕ್ಕೆ ಹೋಗಿದ್ದೀನಿ. ಯಾರು ಸ್ಟಾರ್ಟ್ ಮಾಡಿಟ್ಟಿದ್ದಾರೆ ನೋಡಿ. ಇದೆಲ್ಲ ಫುಲ್ಲು ಒದ್ದೆಗಿದೆ. ಇದು ನಳ್ಳಿ ಸ್ಟಾರ್ಟ್ ಮಾಡಿ ಆನ್ ಮಾಡಿಟ್ಟಿದ್ದಾರೆ. ಅಲ್ಲಿವರೆಗೆ ನೀರು ಫುಲ್ಲು ನಿಂತಿದೆ. ಯಾರು ಬಂದಿದ್ರು ಗೊತ್ತಿಲ್ಲ. ಇಲ್ಲಿ ಏನು ಹೇಳಿದ್ರು ಕೇಳೋರು ಇಲ್ಲ. ಎಂತ ಮಾಡಿದೆ ಹೇಳಿ. ಮೆಣಸಿನ ಗಿಡ ಇದು ಕೂಡ ಹೂ ಬಿಡ್ಲಿಕ್ಕೆ ಸ್ಟಾರ್ಟ್ ಆಯಿತು. ಇದು ಗಾಂಧಾರಿ ಮೆಣಸನೇ ಫ್ರೆಂಡ್ಸ್. ನಮ್ಮ ಮನೆ ಹತ್ರ ಗಾಂಧಾರಿ ಮೆಣಸನೇ ಇದೆ. ಹಾಗಾಗಿ ಶೆಡ್ ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕು. ಇದೆಲ್ಲ ಗಿಡಗಳಿಗೆ ಈಗ ನೀರು ಬಿಡಬೇಕು ಫ್ರೆಂಡ್ಸ. ನಾನೀಗ ನಿಮಗೆ ಏನೋ ಒಂದು ಹೇಳಬೇಕಂದೆ, ಯಾರು ಬೇಜಾರು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನಾನು ನಿಮ್ಮ ಒಟ್ಟಿಗೆ ಒಂದು ರೆಸಿಪಿನೂ ಶೇರ್ ಮಾಡ್ತೇನೆ. ಆದರೂ ನನ್ನ ಡೈಲಿ ರೂಟೀನ್ ಕೂಡ ಶೇರ್ ಮಾಡ್ತೀನಿ. ಯಾಕೆ ನಿಮ್ಗೆ ಇಷ್ಟ ಆಗೋದಿಲ್ವಾ? ನಂಗೆ ಅದೇ ಬೇಜಾರು. ಇಷ್ಟು ಕಷ್ಟಪಟ್ಟು ರೆಸಿಪಿ ಮಾಡ್ಬೇಕಾದ್ರೆ ನಿಮ್ಗೆ ಎಷ್ಟೋ ಕಷ್ಟ ಆಗುತ್ತೆ ಫ್ರೆಂಡ್ಸ. ಆದರೂ ನಾನು ಇದನ್ನು ಮಾಡ್ತೀನಿ. ನೀವು ಯಾಕೆ ಈ ರೀತಿ ಮಾಡ್ತಾಯಿದ್ದೀರೋ ಅದು ಗೊತ್ತಾಗ್ತಾ ಇಲ್ಲ. ನಾನು ಇಷ್ಟು ಇದರಲ್ಲಿ ಮತ್ತು ಕೆಲಸಕ್ಕೆ ಹೋಗಿ ಬಂದು ಅದನ್ನು ಕೂಡ ಮಾಡ್ತಾಯಿದ್ದೀನಲ್ಲ. ಎರಡೆರಡು ಚಾನಲು, ಅದಕ್ಕೂ ರೆಸಿಪಿ ಒಳ್ಳೊಳ್ಳೆ ರೆಸಿಪಿ ಹಾಕ್ತೀನಿ. ಕಮೆಂಟ್ ಮಾತ್ರ ಎಷ್ಟು ಚೆನ್ನಾಗಿ ಬರುತ್ತೆ, ನೀವು ಸಿಂಪಲ್ಲಾಗಿ ಒಳ್ಳೊಳ್ಳೆ ರೆಸಿಪಿ ಮಾಡ್ತೀರಿ ಅಂಥೇಳಿ. ಆದರೂ ಮತ್ತೆ ನೀವು ಈ ಥರ ವಿಡಿಯೋನೇ ನೋಡೋದಿಲ್ಲಲ್ಲ, ಅದೇ ಬೇಜಾರು ನೋಡಿ. ಇಲ್ಲೆಲ್ಲ ನನಗೆ ಈಗ ವಿಡಿಯೋ ಮಾಡಲಿಕ್ಕಂತೂ ಮನಸ್ಸೇ ಇಲ್ಲ. ಒಂದು ತಿಂಗಳಿಂದನೇ ಮನಸ್ಸಿಲ್ಲ ಈಗ. ಅದಕ್ಕಾಗಿ ಸುಮ್ಮನೆ ಆಗಿದ್ದೇವೆ. ಏನು ಮಾಡಬೇಕು, ನನಗೇನು ನಿಮ್ಮ ಹತ್ರ ಏನು ಹೇಳಬೇಕು ಅನ್ನೋದು ಸಹ ಗೊತ್ತಾಗ್ತಾ ಇಲ್ಲ. ವಿಡಿಯೋ ನಮ್ಮ ಮನೆಯವ್ರು ಸುಮ್ಮನೆ ಬಿಟ್ಬಿಡು, ಏನೂ ಆಗ್ತಾನೇ ಇಲ್ಲ, ಮತ್ತು ವ್ಯೂಸ್ ಇಲ್ಲಲ್ಲ ಸರಿಯಾಗಿ. ನೋಡ್ತೇನೆ ಇನ್ನೊಂದು ಸ್ವಲ್ಪ ದಿನ, ಹೀಗೆ ಆದರೆ ಬಿಟ್ಬಿಡ್ತೇನೆ ಫ್ರೆಂಡ್ಸ್. ನೋಡಿ ನೀರು ಹೋಗ್ತಾ ಇದೆ ಇಲ್ಲಿ. ಹೋಗಲಿ, ಅವ್ರನ್ನ ಇನ್ನೊಂದು ಸತಿ ಹೋಗಿ ಕೇಳಿ ಬರ್ತೇನೆ. ಅಲ್ಲಿದೆ ಅದು ಹಾಕಿ ಏನಾದರೂ ಮಾಡ್ತಾರಂತ ಕೇಳ್ತೇನೆ. ಕೇಳಿ ಬರ್ತೇನೆ ಫ್ರೆಂಡ್ಸ್. ಈಗ ನೋಡೋನು ನೋಡಿ ಹೇಗೆ ಮಾತಾಡ್ತಾ ಇದ್ಲು ಹೋದ್ಲು ಒಳಗಡೆ ಫ್ರೆಂಡ್ಸ. ನೋಡಿ ಇಲ್ಲಿ ಏನು ನೀರು ಬಿಡ್ತಾಯಿದ್ದೆ. ಈಗ ಪೇಟೆಗೆ ಹೊಂಟೀವಿ ಸ್ವಲ್ಪ. ಯಜಮಾನ್ರು ಬಿಟ್ಟರು. ಇಲ್ಲೊಂದು ಎರಡನ್ನ ಅಡ್ರೆಸ್ ಹಾಕೊಂಬರ್ತಕ್ಕಂತೆ. ಅದಕ್ಕಿಟ್ಟು ಬರ್ರಿ ಸಾಕು. ಎಲ್ಲಿ ಯಾವ್ದ ಎಷ್ಟು ಅದಕ್ಕೆ? 10 ರೂಪಾಯಾ? 10 ರೂಪಾಯಿ. ಎಷ್ಟು? ಎರಡ? ಒಂದ? ಇಷ್ಟೊತ್ತನ ಎಷ್ಟು ಜೋರಾಗಿ ಮಾತಾಡ್ತಾ ಇದ್ದಳು. ನಾನು ಮೊಬೈಲ್ ತೆಗೆದ ತಕ್ಷಣ ಸೈಲೆಂಟ್ ಹಾಕಾಳ. 10 ರೂಪಾಯಿ ನಮ್ಮ ಯಜಮಾನ್ರು ಹೇಳ್ಕೊಳ್ತಾರೆ ಮಗಳಿಗೆ. ನೋಡಿ ಇಲ್ಲೆಲ್ಲ ನೀರು ಬಿಟ್ಟೆ ಫ್ರೆಂಡ್ಸ. ಇನ್ನು ಪೇಟೆಗೆ ಹೋಗಿ ಬರ್ತೇವೆ. ನಾನು 2 ಕಪ್ಪಿನಷ್ಟು ಇಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೇನೆ. 2 ಕಪ್ಪು ಗೋಧಿ ಹಿಟ್ಟು ತೊಗೊಂಡ್ರೆ 2 ಕಪ್ಪು ಮೆಂತ್ಯ ಸೊಪ್ಪನ್ನು ಇಲ್ಲಿ ನಾವು ತೊಗೋಬೇಕಾಗತ್ತೆ. ಗೋಧಿ ಇಷ್ಟು ಎಷ್ಟು ಪ್ರಮಾಣದಲ್ಲಿ ತೊಗೊಂಡಿರ್ತೀರೋ ಅಷ್ಟೇ ಪ್ರಮಾಣದಲ್ಲಿ ಮೆಂತ್ಯ ಸೊಪ್ಪು. ಇಲ್ಲಿ ದೊಡ್ಡ ಟೇಬಲ್ ಸ್ಪೂನಿಂದ 1 ಸ್ಪೂನು ನಾನು ಕಡಲೆ ಹಿಟ್ಟು ಹಾಕಿದ್ದೀನಿ. 1 ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್, ಖಾರದ ಪುಡಿ ಕಾಶ್ಮೀರಿ, 1 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ. ಉಪ್ಪಿಲ್ಲ ಅಂದ್ರೆ ಯಾವ ಅಡಿಗೆನೂ ರುಚಿಯಾಗಲ್ಲ ರೀ, ಉಪ್ಪು ಬೇಕೇ ಬೇಕು. ಹಾಗೆ ಇಲ್ಲಿ ನಾನು ಕಸೂರಿ ಮೇಥಿನ 1 ಟೇಬಲ್ ಸ್ಪೂನ್ ಅಷ್ಟು ಕೈಯಲ್ಲಿ ತಿಕ್ಕಿ ಪುಡಿ ಮಾಡಿ ಹಾಕಿದ್ದೇನೆ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನು ಸೇರಿಸಿದ್ದೇನೆ. ಸ್ವಲ್ಪ ಚಿಟಿಕೆಯಷ್ಟು ಇಂಗನ್ನು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಅಜ್ವಾಯಿನ ಅಂದ್ರೆ ಓಂ ಕಾಳನ್ನ ನಾನಿಲ್ಲಿ ಹಾಕಿದ್ದೀನಿ. ಹಾಗೆ ಇದಕ್ಕೆ ಇನ್ನೂ ನಾವು ಬೇಕಾದ್ರೆ ಜೀರಿಗೆ ಪೌಡರ್ ಅನ್ನ ಸೇರಿಸ್ಕೋಬಹುದು. ನಾ ಇಲ್ಲಿ ಸೇರಿಸಿಲ್ಲ. ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಸೇರಿಸಿದ್ದೀನಿ. 3-4 ಕಾಯಿ ಮೆಣಸು, 1 ಇಂಚಷ್ಟು ಶುಂಠಿ, ಅದನ್ನ ಸಣ್ಣದಾಗಿ ನಾನು ಇಲ್ಲಿ ಕುಟ್ಟಿ ಹಾಕಿದ್ದೇನೆ. ಬೇಕಂದ್ರೆ ನೀವು ಮಿಕ್ಸಿ ಮಾಡಿ ಕೂಡ ಹಾಕೋಬಹುದು.
ಹಾಗೆ ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನು ಕೂಡ ಯೂಸ್ ಮಾಡಿದ್ದೇನೆ. ಗಟ್ಟಿ ಮೊಸರಿದ್ರೆ ಒಳ್ಳೇದು, ಹುಳಿ ಇರಬಾರ್ದು. ಹಾಗೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಯೂಸ್ ಮಾಡಿದ್ದೇನೆ. ಇಲ್ಲಿ ಇದನ್ನೆಲ್ಲ ನಾನೀಗ ಕೈಯಿಂದ ಮಿಕ್ಸ್ ಮಾಡ್ಕೋತೇನೆ. ನೋಡಿ, ಇದು ಎಲ್ಲದಕ್ಕೂ ಬೆರಿ ಹಾಕಿ ನಾವು ಮಿಕ್ಸ್ ಮಾಡಬೇಕಾಗತ್ತೆ. 1-2 ನಿಮಿಷ ಚೆನ್ನಾಗಿ ಎಲ್ಲ ಬೆರಿಬೇಕು. ಹಾಗೆ ಬೆರೆದ್ರೇನೆ ಅದು ಪರೋಟ ಚೆನ್ನಾಗಿ ಬರುತ್ತೆ. ಇನ್ನೊಂದೇನು ಗೊತ್ತಾ, ಮೆಂತ್ಯ ಸೊಪ್ಪನ್ನ ಕ್ಲೀನ್ ಮಾಡಿ ತೊಳೆದು ಕಟ್ ಮಾಡಿ ಇಟ್ಟು ಸ್ವಲ್ಪ ಟೈಮ್ ಆಯ್ತು ನಂಗೆ ಮಾಡುವಾಗ. ಸ್ವಲ್ಪ ಅದು ತೊಳೆದಿಟ್ಟಿದ್ನೆಲ್ಲ ಸ್ವಲ್ಪ ಬಾಡಿದಾಗೆ ಆಗಿದೆ ಫ್ರೆಂಡ್ಸ್. ಯಾರು ಏನು ತಿಳ್ಕೊಳಿಕ್ ಹೋಗ್ಬೇಡಿ. ನೋಡಿ, ಈ ತರ ಉಂಡೆ ಆಗ್ಬೇಕು. ಅಂದ್ರೆ ಎಲ್ಲ ಪ್ರಮಾಣ ಸರಿಯಾಗಿದೆ ಅಂತ ಹೇಳಿ ಗೊತ್ತಾಗುತ್ತೆ ನಮಗೆ. ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ. ಹಾಗೆ ಮೆಂತ್ಯ ಸೊಪ್ಪು ಸ್ವಲ್ಪ ನೋಡಿ ಇಲ್ಲಿ ಕಟ್ ಮಾಡಿ ನಾನು 2 ಕಪ್ನಷ್ಟು ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕಿದ್ದೇನೆ. ಈಗ ಇದನ್ನ ನಾನು ಮಿಕ್ಸ್ ಮಾಡ್ಕೋತೇನೆ. ಸ್ವಲ್ಪ ಮೆಂತ್ಯ ಸೊಪ್ಪು ನೀರಲ್ಲಿ ನಾವು ತೊಳೆದಿರೋದ್ರಿಂದ ನೀರಿನ ಪ್ರಮಾಣ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಅದು ಎಷ್ಟು ಇದು ಆಗುತ್ತೋ ಅಷ್ಟು ನೋಡ್ಕೊಂಡು ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇಲ್ಲಿ ಚಪಾತಿ ಹಿಟ್ಟಿನ ಹದಕ್ಕೆ ಗಟ್ಟಿಯಾಗಿ ಕಲಸ್ಕೋಬೇಕಾಗತ್ತೆ ಚೆನ್ನಾಗಿ. ನೋಡಿ, ಇಲ್ಲಿ ಕಲಸಿದ್ದೇನೆ. ಸ್ವಲ್ಪ ಮೇಲ್ಗಡೆಯಿಂದ ಎಣ್ಣೆ ಹಾಕಿ 5 ನಿಮಿಷ ಅಥವಾ 6 ನಿಮಿಷ ಹಿಟ್ಟನ್ನ ನಾದಿಕೊಂಡು ಇಡ್ತೇನೆ ಸೈಡಿಗೆ. 5ರಿಂದ 6 ನಿಮಿಷ ಆದ್ರೂ ಇಡಬೇಕು. ಇಲ್ಲಾಂದ್ರೆ ನಿಮಗೆ ಟೈಮ್ ಇದ್ರೆ 10 ನಿಮಿಷ ಇಟ್ಕೊಳ್ಳಿ, ಅಂದ್ರೆ ಚೆನ್ನಾಗಿ ಬರುತ್ತೆ. ನಾದಿದ ತಕ್ಷಣ ನಾವು ಮಾಡ್ಲಿಕ್ಕೆ ಹೋದ್ರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ನಾನು 5ರಿಂದ 6 ನಿಮಿಷ ಆದ ತಕ್ಷಣ ನಾನು ಏನ್ ಮಾಡ್ತಾ ಇದ್ದೀನಿ, ಮತ್ತೆ ಕೈಗೆ ಸ್ವಲ್ಪ ಎಣ್ಣೆ ತಾಗಿಸ್ಕೊಂಡು ನಾನಿಲ್ಲಿ ಮತ್ತೊಂದ್ಸತಿ ಮಿದ್ಕೋತಾ ಇದ್ದೀನಿ. ಈಗ ನೋಡಿ, ಮಿದ್ಕೊಂಡ್ಮೇಲೆ ನಮಗೆ ಯಾವ ಸೈಜಲ್ಲಿ ಬೇಕು ಪರೋಟ ಅಥವಾ ಚಪಾತಿ ಆ ಸೈಜಲ್ಲಿ ಉಳ್ಳೆ ಮಾಡ್ಕೊಳ್ಳಿ. ನಮಗೆ ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜ್, ಇಲ್ಲಾಂದ್ರೆ ಚಿಕ್ಕದು ಬೇಕಂದ್ರೆ ಚಿಕ್ಕದು. ನಾನು ಇಲ್ಲಿ ಸ್ವಲ್ಪ ದೊಡ್ಡದೇ ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ತಾಗಿಸಿ ಇಟ್ಟಿದ್ದೆ. ನೋಡಿ, ಇಲ್ಲಿ ಗೋಧಿ ಹಿಟ್ಟು ಸ್ವಲ್ಪ ಮೇಲ್ಗಡೆಯಿಂದ ಪರೋಟ ಚಪಾತಿ ಮಾಡ್ಬೇಕಾದ್ರೆ ನಾವು ಹಿಟ್ಟನ್ನೇ ಹಚ್ಚಿ ಮಾಡಬೇಕು, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಮಗೆ ಯಾವ ಸೈಜಲ್ಲಿ ಬೇಕು ನೋಡಿ ಆ ಸೈಜಲ್ಲಿ ಫ್ರೆಂಡ್ಸ್. ಇನ್ನೊಂದು ಏನ್ ಗೊತ್ತಾ, ಇಲ್ಲಿ ಪರೋಟ ಮಾಡುವಾಗ ನೋಡಿ, ಇಲ್ಲಿ ಇದು ರೌಂಡ್ ಶೇಪ್ ಬರದೇ ಇದ್ರೆ ನಾವು ಒಂದು ಬೌಲ್ ತಗೊಂಡು ಕಟ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಹಾಗೇನು ಕೂಡ ಬೇಯಿಸ್ಕೋಬಹುದು. ನಾನು ಇಲ್ಲಿ ಹಾಗೆ ಬೇಯಿಸ್ತಾ ಇದ್ದೀನಿ. ನಾನು ಬೌಲಿಂದ ಏನು ಕಟ್ ಮಾಡ್ತಾ ಇಲ್ಲ, ಏನೂ ಇಲ್ಲ, ಹಾಗೆ ಬೇಯಿಸ್ತಾ ಇದ್ದೀನಿ. ನೋಡಿ, ಮೊದಲಿಗೆ ಹಂಚು ಕಾಯ್ದಿತ್ತಲ್ಲ ಅದ್ರ ಮೇಲೆ ಹಾಕಿದೆ. ಈಗ ಎಣ್ಣೆದೇನು ಹಾಕಿಲ್ಲ, ನೀವು ಬೇಕಂದ್ರೆ ತುಪ್ಪ ಹಾಕಿ ಆದ್ರೂ ಬೇಯಿಸ್ಕೋಬಹುದು. ಒಂದ್ ಸೈಡ್ ಈ ತರ ಬೇದ್ಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಎಲ್ಲಾ ಕಡೆ ಹರಡ್ಕೋತೀನಿ. ನಿಮ್ಗೆ ಎಣ್ಣೆ ಇಷ್ಟ ಇಲ್ಲ ಅಂದ್ರೆ ಇಲ್ಲಿ ತುಪ್ಪ ಕೂಡ ಹಾಕೋಬಹುದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು. ಟೇಸ್ಟ್ ಅಂತೂ ಸೂಪರ್ ಆಗಿ. ನಿಮಗೆ ಮತ್ತೆ ಎಣ್ಣೆನೂ ಬೇಡ, ಬೆಣ್ಣೆನೂ ಬೇಡ, ತುಪ್ಪನೂ ಬೇಡ, ಯಾವುದು ಬೇಡ ಅಂದ್ರೆ ನೀವು ಹಾಗೆ ಬೇಯಿಸ್ಕೋಬಹುದು. ಡಯಟ್ನವ್ರಿಗೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, 2 ಸೈಡ್ ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಹಚ್ಚಿ ಹಾಗೇನೆ ಬೇಯಿಸ್ತಾ ಇಲ್ಲಿ 2 ಸೈಡ್ ಎಣ್ಣೆ ಹಚ್ಚಿನೇ ಬೇಯಿಸ್ತಾ ಇರೋದ್ರಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ನಮ್ಮ ಮನೆಯಲ್ಲಿ ಯಜಮಾನ್ರಿಗಂತೂ ಮಕ್ಕಳಿಗಂತೂ ನಮ್ಮ ಮನೆಯಲ್ಲಿ ತುಪ್ಪ ತಿನ್ನೋದಿಲ್ಲ, ಹಾಗೆ ಬೇಯಿಸ್ಕೊಡ್ತೀನಿ. ನಿಮಗೆ ತೋರಿಸೋದ್ರಿಂದ ಇಲ್ಲಿ ಎಣ್ಣೆ ಹಚ್ಚಿ ಬೇಯಿಸಿ ತೋರಿಸ್ತಾ ಇದ್ದೀನಿ. ನೋಡಿ, ಪರೋಟ ಹೇಗೆ ಬಂತು. ನಾವು ಡಬ್ಬಿ ಇಟ್ಟು ಕಟ್ ಮಾಡೋಕ್ಕಿಂತ ಹಾಗೆ ಮಾಡಿ, ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಇಲ್ಲಿ ನಮ್ಮ ಮೊಸರೊಟ್ಟಿಗೆ ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ತುಂಬಾ ತಿಳುವಾಗಂತೂ ಬರಲ್ಲ ಚಪಾತಿ ಹಾಗೆ, ಯಾಕಂದ್ರೆ ನಾವು ಸೊಪ್ಪೆಲ್ಲ ಹಾಕಿರೋದ್ರಿಂದ ಅಷ್ಟು ತಿಳುವಾಗಿ ಬರಲ್ಲ. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಹೇಗಿದೆ ಅಂತೇಳಿ ನೀವು ಮಾಡಿದ ಮೇಲೆ ನನಗೆ ನೋಡಿ ಕಮೆಂಟ್ ಹಾಕಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡೋದನ್ನ ಮರಿಲಿಕ್ಕೆ ಹೋಗಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನೋಡಿ, ಪೇಟೆ ಹೊರಟಿವಿ. ಏನು ಗೊತ್ತಾ, ನಾನು ತರಕಾರಿ ಕಟ್ ಮಾಡೋದು ಸ್ಟೀಲಿನೂ ನಿನ್ನೆ 1-2 ತಂದಿದ್ದೆ ನಮ್ಮ ಅಮ್ಮರಿಗೆ. ಅವು ಸಿಕ್ಕಾಪಟ್ಟೆ ಭಾರ ಅದಾವಂತೆ, ಸ್ವಲ್ಪ ಭಾರನೇ ಇದ್ದು ಅವು ಬೇಡ, ಬೇರೆ ಇದ್ದರೆ ತೊಗೊಂಬ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅಲ್ಲಿ ಗಾಡಿಯಾಗಿ ಇಟ್ಟೀನಿ. ತುಂಬ ದೊಡ್ಡ ಭಾರದವು ಪ್ಯಾಕ್ ಇದ್ದು ಫ್ರೆಂಡ್ಸ್, ಅದಕ್ಕೆ ನಿಮ್ಗೆ ತೋರ್ಸೋಕ್ಕಾಗಿಲ್ಲ. ಅವರೇ ಪ್ಯಾಕ್ ಮಾಡಿ ಕೊಟ್ಟಿದ್ರಲ್ಲ. ಈಗ ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ ಹೋಗಿ. ಗ್ಯಾಸ್ ಕಟ್ಟಿಗೆ ಟಚ್ ಆಗೋ ಬಂದವು ಈಗ, ಆ ಥರ ಅದಾವೆ. ತೋರಿಸ್ತೀನಿ ನಿಮಗೆ. ಅಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ ಅಂಗಡಿಯಲ್ಲಿ ವಿಡಿಯೋ ಮಾಡಲಿಕ್ಕೆ. ಸಾಯಂಕಾಲ 6 ಗಂಟೆಗಿದೆ. ಈಗ ಶ್ರೇಯ ಬಂದು ನೋಡಿ ನಮ್ಮ ಅಮ್ಮನ ಮನೆಯಿಂದ. ಅದಕ್ಕಾಗಿ ಈಗ ಅದನ್ನೇ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ ಕೂಡಲೇ ಹೋಗಿ. ಅಂದರೆ ಮೊನ್ನೆ ತಂದಿದ್ವಿ, ನಿನ್ನೆ ಗ್ಯಾಪ್ ಮಾಡಿದ್ವಿ, ಯಜಮಾನ್ರು ಇರಲಿಲ್ಲ. ಮತ್ತು 2-3 ದಿನ ಬಿಟ್ಟರೆ ರಿಟರ್ನ್ ಕೊಡಲ್ಲ, 1 ವಾರದೊಳಗಡೆ ಹೇಳಿದ್ರು ಅವರು. ಅದಕ್ಕಾಗಿ ಹೋಗಿ ತೊಗೊಂಡ್ಬರ್ತೀನಿ. ಯಜಮಾನ್ರು ಬಂದರು ನೋಡಿ ಹಿಂದೆ. ನೋಡಿ, ಆವಾಗಲೇ ಪೇಟೆಗೆ ಹೋಗಿದ್ನಲ್ಲ ಫ್ರೆಂಡ್ಸ್. ನಾನಿಲ್ಲಿ ಪೇಟೆಗೆ ಹೋಗಿ ಏನೇನು ತನಕ ಅಂತಂದರೆ, ನಾನು ಇದು ಜ್ಯೂಸ್ ಮಾಡೋದು ಇರಲಿಲ್ಲ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ.
ಇದು ಒಂದು ತೊಗೊಂಡೆ. ಫ್ಯಾನ್ ಹಾಕಿನಿ, ಸೌಂಡ್ ಸ್ವಲ್ಪ ಇದು ಕೇಳ್ತಿರ್ಬೋದು ನಿಮಗೆ. ಒಂದು ಇದನ್ನು ತೊಗೊಂಡಿದ್ದೀನಿ ಜ್ಯೂಸ್ ಮೇಕರ್ದು, ಮತ್ತು 2 ಪ್ಲೇಟ್ ತೊಗೊಂಡಿದ್ದೀನಿ. ನೋಡಿ ಕಾಣಿಸ್ತಿರ್ಬೋದಾ ಪ್ಲೇಟ್ ಹೇಗಿದೆ. 2 ಮಕ್ಕಳಿಗೆ ಊಟಕ್ಕೆ ಅಂಥೇಳಿ ಚೆನ್ನಾಗಿ ಅನಿಸ್ತು. ಒಂದೆರಡು ತೊಗೊಂಡಿದ್ದೇನೆ. ಹಾಗೆ ಇದು ಒಂದು ತೊಗೊಂಡೆ. ಇದು ರೆಸಿಪಿಗೆ ಅದು ಇರಲಿಲ್ಲ, ತುಂಬ ದೊಡ್ಡದಿತ್ತು, ಸಣ್ಣ ಸೈಜ್ ಬೇಕಾಗಿತ್ತು ಸ್ವಲ್ಪ. ನಮ್ಮ ಮನೇಲಿ ಇದೇ ಈಟ ತುಂಬ ಈಟ ಇತ್ತು, ಅದಕ್ಕಾಗಿ ಇದು ಒಂದು ಇರಲಿ ಅಂತ ಹೇಳಿ ತೊಗೊಂಡಿದ್ದೇನೆ. ಹಾಗೆ ಇದು ಒಂದು ನೋಡಿ, ನಾನು ನಿಮಗೇನು ಹೇಳಿದ್ದೆ ಅಂದರೆ ಹೋಗುವಾಗ ಸ್ಟೀಲ್ ನೋಡಿ. ಈಗ ಮುಂಚೆ ಎಲ್ಲ ಕಟ್ಟಿಗೆ ಪ್ಲೌಡ್ ಮೇಲೆ ತರಕಾರಿ ಕಟ್ ಮಾಡ್ತಿದ್ವಿ, ಆಮೇಲೆ ಪ್ಲಾಸ್ಟಿಕ್ ಬಂತು, ಆಮೇಲೆ ಮತ್ತೇನೇನೋ ಬಂತು, ಪ್ಲಾಸ್ಟಿಕ್ ಒಳಗೆ ತುಂಬ ಥರ ಬಂತು ತರಕಾರಿ ಕಟ್ ಮಾಡಿದವು, ಎಲ್ಲವೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂಥೇಳಿ ಈಗ ಲಾಸ್ಟಿಗೆ ಸ್ಟೀಲ್ ಬಂದಿದೆ. ನೋಡಿ ಈ ಥರ ಇದೆ. 2 ತಂದಿದ್ದೀನಿ ನಾನು. ಇಲ್ಲೊಂದಿದೆ ಈ ಥರದ್ದು. ಇದು ಏನು ಗೊತ್ತಪ್ಪ ಅಂದರೆ, ಇಲ್ಲಿ ನೋಡಿ ಇದು ಗ್ಯಾಸ್ ಕಟ್ಟಿಗೆ ಹಾಕಲಿಕ್ಕೆ ಇದು ಒಳ್ಳೆಯದಾಗುತ್ತೆ, ಕೆಳಗೆಲ್ಲ ಬೀಳೋದಿಲ್ಲ, ತೆಗಿಲಿಕ್ಕೂ ಈಸಿಯಾಗಿ ಒಂದು ಕಡೆ ಬರುತ್ತೆ ಅಂಥೇಳಿ ಎತ್ತಲಿಕ್ಕಾಗುತ್ತೆ. ಅಷ್ಟು ಭಾರ ಇಲ್ಲ, ಇದು ವೇಟು ತುಂಬ ಇದು ಇದೆ, ಚೆನ್ನಾಗಿದೆ ನೋಡಿ. ಇದು ಸ್ಟೀಲು, ಹಾಗಾಗಿ ರೇಟ್ ಕೂಡ ಏನು ಜಾಸ್ತಿ ಇಲ್ಲ. ಇದು ನಮಗಲ್ಲ, ಇದು ಬೇರೆಯವರಿಗೆ. ಮೊನ್ನೆ ಒಂದು ತಂದು ಕೊಟ್ಟಿದ್ದೀವಿ ಅವರಿಗೆ, ಅಮ್ಮನಿಗೆ, ಮತ್ತು ಈಗ ಅವ್ರ ಮಕ್ಕಳಿಗೆ ಇಬ್ಬರಿಗೆ ಒಂದು ಬೆಂಗಳೂರು, ಒಂದು ಚೆನ್ನೈ ಕಳಿಸ್ಲಿಕ್ಕೆ ಅಂಥೇಳಿ 2 ತರಿಸಿದ್ದಾರೆ ಈಗ. ಹಾಗಾಗಿ ಈಗ ಇದೆರಡು ಅವರಿಗೆ ನಾಳೆ ಓದ್ಕೊಡ್ತೀನಿ ನಾನು. ಇದಿಷ್ಟು ನಮ್ಮದು. ಇದು ಒಂದು ತಟ್ಟೆ, ಇದು ಒಂದು ಮಕ್ಕಳಿಗೆ ಚೆನ್ನಾಗಿ ಅನಿಸ್ತು, ಹಾಗಾಗಿ ಇದಷ್ಟು ಮಕ್ಕಳಿಗೆ ನಾನು ತೊಗೊಂಡಿದ್ದೇನೆ ನಮ್ಮ ಮನೆಗೆ. ನೋಡಿ ಇದಿಷ್ಟು ನಮಗೆ ತೊಗೊಂಡೆ ಫ್ರೆಂಡ್ಸ್, ಒಂದು 4 ಸಾಮಾನು. ಇದಿಷ್ಟು ನಮ್ಮಮ್ಮರು. ಹೇಗಿದೆ ತರಕಾರಿ ಕಟ್ ಮಾಡೋದು ನೋಡಿ. ಎಲ್ಲ ಪ್ಲೌಡ್ ಹೋಯಿತು, ಪ್ಲಾಸ್ಟಿಕ್ ಹೋಯಿತು, ಮತ್ತು ಇದು ಎಲ್ಲ ಥರ ಹೋಗಿ ಸ್ಟೀಲ್ ಬಂತು. ಈಗ ಇನ್ನು ಮತ್ತೆ ಯಾವ್ದು ಬರುತ್ತೋ ಗೊತ್ತಿಲ್ಲ. ಈಗ ಇದು ಬಂದಿದೆ. ನಾನು ನಿನ್ನೆ ತಂದದ್ದು ಹೇಗಿತ್ತಂದರೆ, ಇದು ಇರಲಿಲ್ಲ, ಇದು ಗ್ಯಾಸ್ ಕಟ್ಟಿಗೆ ಹಾಕೋದು ಈ ಥರ. ಅದು ಪ್ಲೇನ್ ಇತ್ತು, ಆದರೆ ಇವಕ್ಕೆ ದೊಡ್ಡ ಇದು ಫ್ರೆಂಡ್ಸ್. ಇದೇನು ಚೀಲ ಕಾಣಿಸುತ್ತಲ್ಲ ಈಗ ಪಿಂಕು, ಇದಕ್ಕಿಂತಲೂ ಇಷ್ಟು ದೊಡ್ಡದು ಹೊರಗಿತ್ತು, ಅಷ್ಟು ದೊಡ್ಡ ಇದು. ಮತ್ತು ಸಿಕ್ಕಾಪಟ್ಟೆ ಭಾರ ಇತ್ತದು, ಮತ್ತು ಅದು ತುಂಬ ಭಾರ ಆಗುತ್ತೆ ಬೇಡ ಅಂದ್ರೆ ಅವರು. ಅದಕ್ಕಾಗಿ ಈ ಥರದ್ದು ತೊಗೊಂಬ ಅಂಥೇಳಿದ್ರು, ಈ ಥರ ತಂದು ನೋಡಿ. ಹೇಗಿದಾವೆ ಅಂಥೇಳಿ ಕಮೆಂಟ್ ಮಾಡಿ. ಹಾಗೆ ನಾನು ಕೂಡ ತೊಗೊಂಡಿರೋವಂಥದ್ದು ಇದು ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ಪ್ಲೀಸ್ ಯಾರೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ ವಿಡಿಯೋ ನೋಡಿ ಹೇಗಿದೆ ಅಂಥೇಳಿ ಕಮೆಂಟ್ ಹಾಕೋದನ್ನು ಮರೀಲಿಕ್ಕೆ ಹೋಗಬೇಡಿ. ಶುಭರಾತ್ರಿ, ಗುಡ್ ನೈಟ್.